ರಾಜ್ಯದಾದ್ಯಂತ ದಯವಿಟ್ಟು ಈ ದಿನ ಶ್ರೀಕೃಷ್ಣನ ಜನ್ಮ ದಿನಾಚರಣೆಯನ್ನು ಇಡೀ ಪ್ರಪಂಚದಾದ್ಯಂತ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಜನಾಂಗದವರು ಸಹ ಈ ಒಂದು ಕೃಷ್ಣ ಜಯಂತಿಯನ್ನು ಅದರ ಅಂಗವಾಗಿ ನಮ್ಮ ಈ ಒಂದು ತಾಲೂಕು ಕೇಂದ್ರದಲ್ಲಿ ತಹಸೀಲ್ದಾರ್ ಅವರ ಆಫೀಸ್ನಲ್ಲಿ ಈ ಒಂದು ಕೃಷ್ಣ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇದಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಈಗ ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಕೃಷ್ಣ ಮುಕುಂದ ಮುರಾರೇ ಜಯತು ಜಯ ವಿಠಲ ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದ ರಾಮ. ಜಯತು ಜಯ ವಿಠಲ ಕೃಷ್ಣ ಪಾದ ಸೇವಾ ಪುಣ್ಯವನೀತ ಕರುಣಿಸಿ ಮಾರಯ್ಯ ದರ್ಶನ ತೋರಯ್ಯ ಕರುಣಿಸಿ ಮಾರಯ್ಯ ದರ್ಶನ ತೋರಯ್ಯ ನೀಯನ್ನ ಭಾಗ್ಯವಯ್ಯ ಪಾಂಡುರಂಗ ಪಾಂಡುರಂಗಯ್ಯ. ಜಯತು ಜಯ ವಿಠಲ ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದ ರಾಮ. ಜಯತು ಜಯ ವಿಠಲ ಕೃಷ್ಣ. ಕನಸು ಮನಸ್ಸಿನ ಜೀವವು ನೀನೆ ಕನಸು ಮನಸ್ಸಿನ ಜೀವವು ನೀನೆ ಅಂತರಾತ್ಮದ ಜ್ಯೋತಿಯು ನೀನೆ ಅನ್ಯವು ಇಲ್ಲಯ್ಯ ಎಲ್ಲವೂ ನೀನಯ್ಯ ಅನ್ಯವು ಇಲ್ಲಯ್ಯ ಎಲ್ಲವೂ ನೀನಯ್ಯ ತುಕಾಯಂಗ ಮಾತಿದಯ್ಯ ಪಾಂಡುರಂಗ ಪಾಂಡುರಂಗಯ್ಯ. ಜಯತು ಜಯ ವಿಠಲ ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದ ರಾಮ. ಜಯತು ಜಯ ವಿಠಲ ಕೃಷ್ಣ. ಪ್ರಾರಂಭವಾದ ಕಾರ್ಯಕ್ರಮ ಈಗ ಈ ಒಂದು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ನಾವು ಸ್ವಾಗತವನ್ನು ಕೋರಲಿದ್ದಾರೆ. ರಾಜಗೋಪಾಲ್ ಅವರು ಕಾರ್ಯಕ್ರಮಕ್ಕೆ ಕೃಷ್ಣ ಜನ್ಮ ಅಂಗವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಈ ಒಂದು ತಾಲೂಕಿನ ದಂಡಾಧಿಕಾರಿಗಳು ತಹಸೀಲ್ದಾರರು ಇದರ ಅಧ್ಯಕ್ಷತೆಯನ್ನು ವಹಿಸಿ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮವನ್ನು ಸರಳ ಸುಂದರವಾಗಿ ಆಚರಣೆ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಮತ್ತು ಆಚರಣೆಯನ್ನು ಮಾಡೋಕ್ಕೆ ಅಧ್ಯಕ್ಷತೆ ವಹಿಸಿದರೆ ಅವರಿಗೆ ನಮ್ಮ ತಾಲೂಕಿನ ಎಲ್ಲರ ಪರವಾಗಿ ಮತ್ತು ಜನಾಂಗದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಎಲ್ಲ ಜನಾಂಗದವರು ಸಹ ಆಗಮಿಸಿದರೆ ಅವರಿಗೂ ಸಹ ಜಯ ಜಯ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ತಾಲೂಕು ಆಡಳಿತ ಪಾವಗಡ ವತಿಯಿಂದ ನಮ್ಮ ತಾಲೂಕು ಜನ್ಮಾಷ್ಟಮಿಯನ್ನು ನಂತರ ತಾಲೂಕು ದಂಡಾಧಿಕಾರಿಗಳು ಮತ್ತೆ ನಮ್ಮ ಯಾದವ್ ಸಮಾಜಗಳು ಮತ್ತೆ ನಮ್ಮ ಎಲ್ಲ ಯಾದವ್ ಮುಖಂಡರ ಜೊತೆಗೆ ತಾಲೂಕು ಆಡಳಿತ ಕಚೇರಿಯ ಎಲ್ಲ ನೌಕರರೊಂದಿಗೆ ಒಂದು ಸಂತೋಷವಾಗಿ ನಡೆಯಿತು.
ಇವತ್ತು ನಾನು ವಿಶೇಷವಾಗಿ ಮಾತಾಡಬೇಕಂದ್ರೆ ಒಂದು ವಿಷಯ ವಿಚಾರ. ಇವತ್ತು ತಾಲೂಕು ಮಟ್ಟದಲ್ಲಿ ಅಂತಲ್ಲ, ಇವತ್ತು ದೇಶದ ಯೂನಿವರ್ಸಲ್ ಗಾಡ್ ಅಂತ ಏನು ಕರೀತೀವಿ ಶ್ರೀಕೃಷ್ಣ ಭಗವಂತನ, ಇವತ್ತು ಒಂದೇ ಜಾತಿ ಸೀಮಿತವಾಗಿಲ್ಲ ಅಂತ ದೇವರು ಶ್ರೀಕೃಷ್ಣ. ಯಾಕಂತಂದ್ರೆ ಒಂದು ಧರ್ಮ ಹದಗೆಟ್ಟಾಗ ಧರ್ಮದ ನೆಲೆಯನ್ನು ನಿಲ್ಲಿಸ್ತಕ್ಕಂಥ ಒಂದು ಕಾರ್ಯ ಶ್ರೀಕೃಷ್ಣ ಪರಮಾತ್ಮ ಒಬ್ಬನಿಂದ ಮಾತ್ರ ಸಾಧ್ಯ ಆಗುತ್ತೆ. ಅಲ್ಲಿ ಅವಯ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಕೆಲವು ತಾಲೂಕಲ್ಲಿ ಕೆಲವು ಉದಾಹರಣೆಗಳು ನಡೀತಾ ಇದೆ. ಅಂತ ಒಂದು ವಂಶದಲ್ಲಿ ನಾವು ಹುಟ್ಟಿರ್ತಕ್ಕಂಥ ನಮಗೆ ಒಂದು ವಿಷಯ ವಿಚಾರ ಅಂತ ನಾನು ಹೇಳಕ್ಕೆ ಹೆಮ್ಮೆಪಡ್ತೀನಿ. ಜೊತೆಗೆ ಇವತ್ತು ಏನು ಎಲ್ಲಾ ಜನಾಂಗದವರು ಇವತ್ತು ಮಾಡ್ತಾ ಇದ್ದಾರೆ ಯಾರು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ, ಅದು ನಾನು ಹೇಳಿದ್ದಕ್ಕಿಂತ ಮುಂಚೆ ಒಬ್ಬ ಜಾತಿಗೆ ಸೀಮಿತ ದೇವರೆಲ್ಲ ಆಗಿರೋದ್ರಿಂದ ಅವರು ಯಾಕಂತ ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಧರ್ಮದ ಬೋಧನೆ ಅಂತ ಅಂದ್ರೆ ಒಂದು ಹೇಳ್ತಾರೆ. ಈಗ ನಾನೊಂದು ಯಾರೊಬ್ರು ಒಂದು ಪೋಸ್ಟ್ ಹಾಕಿದ್ರು, ನಾವು ಉಪವಾಸ ಇದ್ಬಿಟ್ಟು ದೇವರಿಗೆ ಪೂಜೆ ಮಾಡೋದಲ್ಲ, ತಂದೆ ತಾಯಿನ ಉಪವಾಸ ಇದ್ದಾಗ ನೋಡ್ಕೊಳ್ಳೋದು ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣ ಭಗವಂತ ಹೇಳಿದ್ದಾನೆ. ಅಷ್ಟು ಮಾಡಿದ್ರೆ ಸಾಕು ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಇಂತಹ ಹಲವಾರು ಸಂದೇಶಗಳನ್ನ ಸಮಾಜಕ್ಕೆ ಒಂದು ಭಗವದ್ಗೀತೆಯ ಮುಖಾಂತರ ಹೇಳ್ಕೊಟ್ಟಿರ್ತಕ್ಕಂಥ ಒಬ್ಬ ರೂಲರ್ ಅಂತಾನೆ ಹೇಳ್ಬೋದು ಶ್ರೀಕೃಷ್ಣ ಭಗವಂತನನ್ನ. ಇಂಥ ಒಂದು ಜನ್ಮಾಷ್ಟಮಿ ನಾವಿಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಒಂದು ವಿಷಯ ವಿಚಾರ ಅಂತ ಹೇಳ್ತಾ ನನಗೆ ಒಂದು ಎರಡು ಮಾತಾಡಲಿಕ್ಕೆ ಅವಕಾಶ ಕೊಡಿರ್ತಕ್ಕಂಥ ಎಲ್ಲರಿಗೂ ಒಂದಿಸ್ತಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಷ್ಟಮಿ ಶ್ರಾವಣ ಮಾಸದಲ್ಲಿ ಅಷ್ಟಮಿ ದಿವಸ ಈ ಸ್ವಾಮಿ ಉದ್ಭವಿಸಿದ್ದಾನೆ. ಅವರ ಪ್ರತಿ ವರ್ಷ ಕೂಡ ಶ್ರಾವಣ ಮಾಸದಲ್ಲೇ ಅಷ್ಟಮಿ ದಿನ ಚೆನ್ನಾಗಿಲ್ಲ ಅವರು ಅಷ್ಟಮಿ ದಿವಸನೇ ಹುಟ್ಟಿದ್ದಾರೆ ಅಂತ ಒಂದು ಮಹಾನ್ ಭಾವನ ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಅಂಗವಾಗಿ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಎಲ್ಲ ಜನಕ್ಕೂ ಜೀವಿತವಾಗಿರ್ತಕ್ಕಂಥ ಮಹಾನ್ ಭಾವ. ಅವನು ಭಗವದ್ಗೀತೆಯಲ್ಲಿ ಯಾರನ್ನ ಮನುಷ್ಯ ಅವ್ರನ್ನ ಪ್ರೇರಣೆ ಮಾಡ್ತಾರೆ, ಅವ್ರನ್ನ ಯಾವತ್ತೂ ಅವರು ಕೈ ಬಿಡಲ್ಲ ಅಂತ ಒಂದು ನಿದರ್ಶನಗಳು ಬಹಳ ಇದ್ದಾವೆ. ಇವತ್ತು ಕೇವಲ 5 ಜನ ಪಾಂಡವರು ಕಡೆ ಸೇರ್ಕೊಂಡು 101 ಜನ ಕೌರವನ ನಾಶ ಮಾಡ್ಬೇಕಾದ್ರೆ ಅವರ ಒಂದು ಶಕ್ತಿ ಬಲ ಏನೈತೆ ಮತ್ತು ತೋರಿಸ್ಕೊಟ್ರು. ಅಂತ ಒಂದು ಮಹಾನ್ ಭಾವನ ಇವತ್ತು ನಾವೆಲ್ಲರೂ ಕೂಡ ತಾಲೂಕೆಲ್ಲ ಈ ರಾಷ್ಟ್ರನೇ ಆಚರಣೆ ಮಾಡ್ತಾರೆ. ಈ ಆಚರಣೆ ಮಾಡ್ತಕ್ಕಂಥ ಎಲ್ಲರಿಗೂ ನಮ್ಮ ತಾಲೂಕಿನ ಎಲ್ಲ ಜನಾಂಗಕ್ಕೂ ಆರೋಗ್ಯ ಐಶ್ವರ್ಯ ಒಳ್ಳೆಯ ಮಕ್ಕಳ ವಿದ್ಯೆ ಬುದ್ಧಿ ಕೊಡಲಿ ಅಂತೇಳಿ ನಾನು ಎರಡು ಮಾತನಾಡ್ತೀನಿ. ಈ ದಿನ ನಮ್ಮ ಭಗವಂತ ಅಂತ ಶ್ರೀಕೃಷ್ಣ ಪರಮಾತ್ಮನ ಜನ್ಮದಿನದ ಇದು ಆಚರಣೆ ಮಾಡೋದಕ್ಕೆ ಮಾಡೋ ದಿವಸ ಎಲ್ಲ ಕಲ್ತು ಮಾಡ್ತಾ ಇದ್ದೀವಿ. ತುಂಬ ಸಂತೋಷ. ನಮ್ಮ ಈ ದೇವರು ಇಡೀ ಪ್ರಪಂಚಕ್ಕೆ ಈ ಉದ್ಭವದಕ್ಕೆ ಎಲ್ಲ ನಮ್ಮ ದೇವರು ನಮ್ಮ ದೇವ್ರ ಮುಖಾಂತರ ಈ ಪ್ರಪಂಚ ಸೃಷ್ಟಿಯಾಗಿರೋದು ಅವ್ರ ಮುಖಾಂತರ ಎಲ್ಲ ನಡೀತಾ ಇರೋದು ಅದೆಲ್ಲ ಗೊತ್ತಿರೋ ವಿಷಯ ನಾವು ಮಾಡ್ತಾ ಇರೋದನ್ನೇ. ಈಗ ನಾವು ಈ ದಿನ ಅದೆಲ್ಲ ತಿಳ್ಕೊಂಡು ಆಚಾರ ವಿಚಾರಗಳ ಬಗ್ಗೆ ಎಲ್ಲ ತಿಳ್ಕೊಂಡು ಜೀವನ ನಡೆಸ್ಕೊಂಡು ಮುಂದುವರೋದಕ್ಕೆ ಇದೆಲ್ಲ ಇದಿರೋದು ಅದನ್ನು ನಾವು ಅನುಷ್ಠಾನ ಮಾಡ್ತೀವಿ. ಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ತಾಲೂಕಿನ ದಂಡಾಧಿಕಾರಿಗಳಾದಂಥ ಪರದಾಸ್ ಸರ್ ಅವರೇ ಮತ್ತು ನಮ್ಮ ಯಾದವ ಸಂಘದ ಅಧ್ಯಕ್ಷರಾದಂಥ ನರಸಿಂಹಣ್ಣನವರೇ ಮತ್ತು ವೇಣುಗೋಪಾಲ ಸ್ವಾಮಿ ಟ್ರಸ್ಟ್ನ ಅಧ್ಯಕ್ಷರಾದಂಥ ನಮ್ಮ ಅಂಜನ್ ಕುಮಾರ್ ಅವರೇ ಉಜ್ಜಿ ಅವರೇ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಯಾದವ ಕುಲಗೊಂಡವರು ಮತ್ತು ಎಲ್ಲ ಜನಾಂಗದವರು ಮತ್ತು ಚಿತ್ರಲಿಂಗೇಶ್ವರ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಎಲ್ಲ ಜನಾಂಗದವರು ಸೇರಿದ್ದೀರ. ಇವತ್ತು ನಿಜವಾಗಲೂ ಶ್ರೀಕೃಷ್ಣ ಪರಮಾತ್ಮ ಒಂದು ಜಾತಿಗೆ ಸೀಮಿತ ಅಲ್ಲ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ, ಬಹಳಷ್ಟು ಜನ ಹೇಳಿದ್ದಾರೆ. ಇವತ್ತು ಶ್ರೀಕೃಷ್ಣ ಪರಮಾತ್ಮ ಏನು ಭಗವದ್ಗೀತೆ ಬರೆದಿದ್ದಾರೆ ಅದರ ಆಧಾರದ ಮೇಲೆ ಇವತ್ತು 3
1000 ವರ್ಷದ ಮೇಲೆ ಏನು ಶ್ರೀಕೃಷ್ಣ ಪರಮಾತ್ಮ ದ್ವಾರಕಾ ನಗರ ಏನು ನಿರ್ಮಾಣ ಮಾಡಿದ್ರು, ಕೆಲವು ಸೈಂಟಿಸ್ಟ್ಗಳು ಟೆಸ್ಟ್ ಮಾಡಿದ್ರು ಶ್ರೀಕೃಷ್ಣ ನಾವು ಹುಟ್ಟಿದ್ರ ಇಲ್ವಾ ಅನ್ನೋದು ಟೆಸ್ಟ್ ಮಾಡಿದ್ರು. ಅದೇ ಮೊನ್ನೆ ಗುಜರಾತಲ್ಲಿ ಒಂದು 10 ವರ್ಷದ ಕೆಳಗೆ ಎಲ್ಲ ಸಿಕ್ಕಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಏನು ನಿರ್ಮಾಣ ಮಾಡಿದ್ದ ದ್ವಾರಕಾ ನಗರ ಅನ್ನೋದು ಇದೇನು ಬೇಕಲ್ಲ ಅಂತ ಹೇಳ್ಬಿಟ್ಟು ಇಡೀ ಪ್ರಪಂಚಕ್ಕೆ ಏನು ಅಂತ ತೋರಿಸ್ಕೊಟ್ಟಿರೋದು ಶ್ರೀಕೃಷ್ಣ ಪರಮಾತ್ಮ. ಇದು ಯೂನಿವರ್ಸಲ್ ಗಾಡ್ ಅಂತ ಇವಾಗ ನಮ್ಮ ಪಾಂಡು ಹೇಳಿದ್ರು. ಆ ರೀತಿ ಪ್ರತಿಯೊಂದು ಜಾತಿಯವರು ಆಚರಣೆ ಮಾಡ್ತಾ ಇದ್ದಾರೆ. ಬ್ರಾಹ್ಮಣರಾಗ್ಬೋದು, ಎಲ್ಲ ಜಾತಿಯವರು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಂದೇ ಶ್ರೀಕೃಷ್ಣ ಪರಮಾತ್ಮ ಜಾತಿಯಲ್ಲಿ ಹುಟ್ಟಿರ್ಬೋದು, ಎಲ್ಲ ಜನಾಂಗದವರು ಮಾಡ್ತಾ ಇದ್ದಾರೆ. ಅದರ ಆಧಾರದ ಮೇಲೆ ಇವತ್ತು ಏನು ನಡೀತಾ ಇದೆ, ಒಂದು ಭಗವದ್ಗೀತೆ ಏನು ಸಾರಾಂಶಗಳಿದ್ದಾವೆ, ಅದರ ಆಧಾರದ ಮೇಲೆ ಇವತ್ತು ಬೈಬಲ್ ಆಗ್ಬೋದು, ಕುರಾನ್ ಆಗ್ಬೋದು, ಬೇರೆ ಜಾತಿಗಳವರ ಸಮೇತ ಕೂಡ ಅದರ ಆಧಾರದ ಮೇಲೆ ಇವತ್ತೆಲ್ಲ ಬರೆದಿರೋದು. ಆ ಇದರಿಂದ ಇವತ್ತು ಮಹಾನುಭಾವ ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ಎಲ್ಲರೂ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನಾನು ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇಂದು ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ನಮ್ಮ ತಾಲೂಕು ಕಚೇರಿಯಲ್ಲಿ ಆಚರಣೆ ಮಾಡಿಸಲಿಕ್ಕೆ ಅರೇಂಜ್ಮೆಂಟ್ ಮಾಡಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು, ತಾಲೂಕು ತಹಸೀಲ್ದಾರ್ ಸಾಹೇಬರು, ತಾಲೂಕು ಯಾದವ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನರಸಿಂಹಪ್ಪನವರೇ, ಹಾಗೂ ಸಂಘದ ದೇವಸ್ಥಾನ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅಂಜನ್ ಕುಮಾರ್ ಅವರೇ, ಪೂಜಾರಮ್ಮನವರೇ, ಎಲ್ಲ ನಮ್ಮ ಬಂಧು ಬಾಂಧವರೇ, ಅಕ್ಕ ತಂಗಿಯರೇ, ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಪಂಚದಾದ್ಯಂತ, ದೇಶದಾದ್ಯಂತ, ಪ್ರಪಂಚದಾದ್ಯಂತ ಆಚರಣೆ ಮಾಡ್ತಾವ್ರೆ. ಅದು ತುಂಬ ಸಂತೋಷ. ಶ್ರೀಕೃಷ್ಣ ಎಲ್ಲ ಚೆನ್ನಾಗಿ ದೇವರೇ. ಶ್ರೀಕೃಷ್ಣ ಹುಟ್ಟಿದಾಗ ಕಂಸಾಸುರನ ಒಂದು ವಧೆಗೆ ತಾಳಲಾರದೆ ಅವರ ತಾಯಿ ಮಗುವನ್ನು ಬಚ್ಚಿಟ್ಕೊಂಡು ಹುಟ್ಟಿಯಲ್ಲಿ ಹೋಗ್ತಕ್ಕಂಥ ಇರುವಾಗ ಯಮುನಾ ನದಿ ಅಡ್ಡ ಬರುತ್ತೆ. ಬಂದಾಗ ಅದನ್ನ ಹೊತ್ಕೊಂಡು ಆ ಕಡೆ ಹೋಗ್ಬೇಕಂತ ಬಂದಾಗ ಆ ನೀರು ಆ ಕಡೆಯಿಂದ ಆ ಕಡೆ, ಈ ಕಡೆಯಿಂದ ಈ ಕಡೆ ನಿಂತೋಗ್ಬಿಡುತ್ತೆ. ಅಷ್ಟೆಲ್ಲ ಅರ್ಥ ಮಾಡ್ಕೊಂಡು ಶ್ರೀಕೃಷ್ಣನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಅದನ್ನು ತಂದಾಗ ಆ ದೇವರಿಗೆ ಹೋಗಿ ಜೈಲಿನಲ್ಲಿ ವಾಸ ಮಾಡಿಕೊಂಡು ಜೈಲಲ್ಲಿ ಹೋಗ್ತಾನೆ. ಅದನ್ನ ಕಂಸಾಸುರ ಸಂಹಾರ ಮಾಡಬೇಕಂತ ಬಹಳ ಪ್ರಯತ್ನ ಬಿದ್ದ, ಅವ್ರ ಕೈಗೆ ಸಿಗಲ್ಲ. ಅಷ್ಟು ಶಕ್ತಿವಂತ. ಪ್ರಪಂಚದಲ್ಲಿ ದುಷ್ಟ ಸಂಹಾರ, ಶಿಷ್ಟ ರಕ್ಷಣೆ ಮಾಡಿರ್ತಕ್ಕಂಥ ಒಂದು ವ್ಯಕ್ತಿ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ ಎಲ್ಲಿರ್ತಾನೋ ಅಲ್ಲಿ ನ್ಯಾಯ ಇರುತ್ತೆ. ಇವತ್ತು ಹೇಳ್ತಾರೆ ಗೊಲ್ಲರು ನಂಬಿಕಸ್ತರು ಅಂತ, ಅವರಲ್ಲಿ ನ್ಯಾಯ ಇದೆ. ನೀವು ನೋಡಿ, ಆ ಕಡೆ ಈ ಕಡೆ ಯಾರಾದರೂ ಹೋಗಿ, ಇವತ್ತು ಹಿಂದಿನ ಕಾಲದಲ್ಲಿ ಮಹಾರಾಜರು ತಗೊಳ್ಳಿ, ಮಂತ್ರಿಗಳನ್ನಾಗಿ ಯದುವಂಶದವರು ನಂಬಿಕಸ್ತರು ಅಂತೇಳಿ ಅವ್ರನ್ನ ಇಟ್ಕೊಂಡಿರ್ತಾರೆ. ಯಾವುದೇ ಒಂದು ದಾಖಲಾತಿಗಳು ಬರೀಬೇಕಾದ್ರೆ ನೀವು ನೋಡಿ, ಮಹಾರಾಜರಾಗಿರೋ ಯದುವರು ಅವರು ಸಹ ನಮ್ಮವರು ಎಲ್ಲರನ್ನೇ ಇಟ್ಕೊಂಡಿರ್ತಾರೆ. ಯಾಕೆ? ಅವರು ನಂಬಿಕಸ್ತರು, ಅವರಲ್ಲಿ ನ್ಯಾಯ ಇದೆ. ಶ್ರೀಕೃಷ್ಣ ಪರಮಾತ್ಮನೂ ಅಷ್ಟೇ ನ್ಯಾಯ ಇದೆ, ಅನ್ಯಾಯಕ್ಕಂತೂ ಹೋಗೋದಿಲ್ಲ. ನೀವು ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಯಾವುದ್ರಲ್ಲಿ ತಗೊಳ್ಳಿ, ಶ್ರೀಕೃಷ್ಣ ಪಾತ್ರ ಅತಿ ಮುಖ್ಯವಾದಂಥದ್ದು. ಅವರು ದ್ವಾರಕಾ ನಗರವನ್ನ ಅದನ್ನು ಸಂಹಾರ ಮಾಡಬೇಕು ಅಂತೇಳಿ, ಅದನ್ನು ಸುಟ್ಟಾಕ್ಬೇಕು ಅಂತೇಳಿ ಅವರ ವೈರಿಗಳು ಎಷ್ಟೋ ಜನ ಬಂದರು. ಗೋಪಿಕಾ ಸ್ತ್ರೀಯರನ್ನ ಅವಮಾನ ಮಾಡಿದಲ್ಲಿ, ಆ ಅವಮಾನ ಮಾಡಿರ್ತಕ್ಕಂಥ ಸಮಯದಲ್ಲಿ ಅವನು ಬೇರೆ ಕಡೆ ಎಲ್ಲೋ ಅಜ್ಞಾತವಾಸ ಅಂದರೆ ಅವ್ರಿಗೆ ಕಣ್ಣು ಕಾಣದಿರೋ ಥರ ಮಾಡಿದ್ರಂತೆ ಅವರು. ಆದರೂ ಸಹ ಅವನು ಅಲ್ಲಿಗೆ ಬಂದು, ಆ ಟೈಮಲ್ಲಿ ಬಂದು ಅವರು ಬೇರೆ ವೇಷ ಹಾಕೊಂಡು ಬಂದು ಆ ಒಂದು ನಗರವನ್ನು ಅದನ್ನು ಸಂಹಾರ ಮಾಡೋದಕ್ಕೆ ಬಿಡಲಿಲ್ಲ. ಅವನಲ್ಲಿ ಆ ಶಕ್ತಿ ಇದೆ. ಆದ್ದರಿಂದ ನಮ್ಮ ಶ್ರೀಕೃಷ್ಣ ಪರಮಾತ್ಮನ ಎಲ್ಲ ಜನಾಂಗದವರು ಲಿಂಕ್ ಮಾಡೋದು ಅದಕ್ಕಾಗಿದೆ. ಶ್ರೀಕೃಷ್ಣ ಸ್ವಾಮಿಗಳು ನಮ್ಮ ಕಂಸಾಸುರ ಕೊಲೆ ಮಾಡ್ಬೇಕಂತೇಳಿ ಅವನು ಮೇಲೆ ಕೆಸ್ತು ಕತ್ತಿ ಹಿಡಿದಾಗ ಮೇಲಿಂದ ಬೇರೆ ಭಗವಂತ ಅವನು ಅಲ್ಲೇ ಕರೆಸ್ಕೊಂಡ. ಯಾಕೆ? ಅವನಿನ್ನು ಮುಂದೆ ಬೇಕು, ಅವನಿದ್ದರೇ ಪ್ರಪಂಚ ಉಳಿಯೋದು
ಅಂತೇಳಿ ಭಗವಂತ ಅವನ ಅಲ್ಲಿಂದ ಹಂಗೆ ಕರ್ಕೊಂಡು ಅನುಭವಿಸ್ತಾರೆ. ಇವನಲ್ಲಿ ಏನಿದೆ ಶಕ್ತಿ, ಇವನು ಯಾರು, ಇವನು ಸಾಮಾನ್ಯ ಮನುಷ್ಯನಲ್ಲ ಅಂತ ಹೇಳಿ ನನ್ನ ಮಾಡೋಕ್ಕೆ ಭಯ ಇದೆ ಅಂತೇಳಿ ಕಂಸಾಸುರ ಒಂದಲ್ಲ ಒಂದು ನಮಗೆ ತರ್ತಾನೆ ಅಂತ ಹೇಳಿ ಭಯ ಪಟ್ಟು ಅವರೇ ಭಯದಿಂದ ಒಳಗಡೆ ಒಪ್ಕೊಂಡ್ಬಿಟ್ಟಿದ್ದ. ಮನೆಗೆ ಅವ್ರು ಯಾವುದೋ ಒಂದು ರೂಪದಲ್ಲಿ ಹೋಗಿ ಕಂಸಾಸುರನ್ನೇ ವಧೆ ಮಾಡ್ತಾರೆ. ಆದ್ರಿಂದ ನಮ್ಮ ಶ್ರೀಕೃಷ್ಣ ಪರಮಾತ್ಮನಿಗೆ ಶಕ್ತಿ ಇದೆ. ಇವರು ರಂಗ ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣಿ ಓ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣಿ ನಿನ್ನೆ ಪಾವನ ಪಾದಗಳ ಮಹಿಮೆಯ ಬಣ್ಣಿದ ಮಾತುಗಳ ಕಾಣನು ತಂದೆ ವಿಠಲ. ಓ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ ಆಕಾಶ ಭೂಮಿಗಳ ಅಳೆದಂತ ಪಾದ, ಆಕಾಶ ಭೂಮಿಗಳ ಅಳೆದಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ, ಪಾಪವನ್ನು ಕಳೆವಂತ ಸುರಗಂಗೆ ಜನ್ಮಿಸಿದಂತ, ಪಾಪವನ್ನು ಕಳೆವಂತ ಸುರಗಂಗೆ ಜನ್ಮಿಸಿದಂತ ರಂಗನ ಶ್ರೀಪಾದವ ನಂಬಿಹೆನಯ್ಯ. ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ನಿನ್ನೆ ಪಾವನ ಪಾದಗಳ ಮಹಿಮೆಯ ಬಣ್ಣಿತ ಮಾತುಗಳ ಕಾಣನು ತಂದೆ ವಿಠಲ. ಓ ಪಾಂಡುರಂಗ ಪ್ರಭೋ ವಿಠಲ ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ, ಶ್ರೀದೇವಿ ಪೂಜಿಸಿದ ಶ್ರೀಹರಿಯ ಪಾದ, ಭಕ್ತರಿಗೆ ಮುಕುತಿಯನ್ನು ಕೊಡುವಂತ ಪಾದ, ಪಾಪವನ್ನು ಕಳೆದಂತ ಸುರಗಂಗೆ ಜನ್ಮಿಸಿದಂತ, ಪಾಪವನ್ನು ಕಳೆವಂತ ಸುರಗಂಗೆ ಜನ್ಮಿಸಿದಂತ ಪಾವನ ಶ್ರೀಪಾದವ ನಂಬಿಹೆನಯ್ಯ. ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ನಿನ್ನೆ ಪಾವನ ಪಾದಗಳ ಮಹಿಮೆಯ ಬಣ್ಣಿತ ಮಾತುಗಳ ಕಾಣನು ತಂದೆ ವಿಠಲ. ಓ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ ಪ್ರಭೋ ವಿಠಲ. ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಇವತ್ತು ತಾಲೂಕು ಆಗಮಿಸಿದಂಥ ಎಲ್ಲ ದಂಡಾಧಿಕಾರಿಗಳಾದ ವರದಾ ಸಾಹೇಬ್ರೆ ಹಾಗೂ ಇಲ್ಲೇ ಆಗಮಿಸಿದಂಥ ಯಾದವ ಕುಲದ ಎಲ್ಲ ಮುಖಂಡರೇ, ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಇಡೀ ಪ್ರಪಂಚದಲ್ಲೇ ಇವತ್ತು ಅದ್ದೂರಿಯಾಗಿ ಎಲ್ಲ ಕಡೆನೂ ಇವತ್ತು ಪೂಜೆ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ. ಇವತ್ತು ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಕೆಲವು ಹಳ್ಳಿಗಳಲ್ಲಿ ಈಗಾಗಲೇ ನಮ್ಮ ಪುರಾಣಹಳ್ಳಿಯಲ್ಲೆಲ್ಲ ಗೋಪೂಜೆ ಇದೆಲ್ಲ ಶ್ರೀಕೃಷ್ಣ ಪೂಜೆ ಮುಗಿಸಿ ಇಲ್ಲಿಗೆ ಆಗಮಿಸ್ತಾ ಇದ್ದೀನಿ. ಅದರಿಂದ ತಡವಾಯಿತು. ಇವತ್ತು ತಾಲೂಕಿನಿಂದ ಎಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಒಬ್ಬ ಪ್ರಪಂಚ ಸೃಷ್ಟಿಕರ್ತ. ಇವತ್ತು ಮಹಾಭಾರತದ ಸೃಷ್ಟಿ ಮಾಡಿದರು ಶ್ರೀಕೃಷ್ಣ. ಇವತ್ತು ಅಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ತಾಲೂಕಿನಲ್ಲಿ ಎಲ್ಲ ಯಾದವ ಕುಲದ ಎಲ್ಲ ದಿನ ನಾನು ಆಚರಣೆ ಮಾಡ್ತಾ ಇದ್ವಿ. ಇಡೀ ನಮ್ಮ ರಾಷ್ಟ್ರದಲ್ಲಿ ಇದು ಶ್ರೀಕೃಷ್ಣ ಪರಮಾತ್ಮ ಅಂದ್ರೆ ಎಲ್ಲಾ ಜನಾಂಗದವರಿಗೂ ಹೊಂದ್ಕೊಂಡಿರೋದು. ಕೃಷ್ಣ ಪರಮಾತ್ಮ ನಾವು ಹುಟ್ಟಿದ ದಿವಸನೇ ಅವ್ರ ತಾಯಿ ಕಂಸಾಸುರನ ತಂಗಿ, ಹಿಂದ್ಗಡೆ ಇತಿಹಾಸ ಕೇಳಿದ್ವಿ. ತಂಗಿ ಆದಾಗ ಹುಟ್ಟಿದ ಮಕ್ಕಳನ್ನೆಲ್ಲ ಕಂಸಾಸುರ
ಬಡವಾಗಿರ್ತಾನೆ. 7ನೇ ಮಗನ ಆದಿಶಕ್ತಿ ಕೊಟ್ಟಿರ್ತಾರೆ. ಮತ್ತೆ ಅವನ್ನ ಬಡಿಬೇಕು ಅಂತ ಎತ್ತಿದಾಗ ಆ ಆಕಾಶಕ್ಕೆ ಹೋಗಿ ಆದಿಶಕ್ತಿ ಆಗ್ಬೇಕು. ಆಕಾಶದಲ್ಲಿ ಹೇಳ್ತಾಳೆ ಅಮ್ಮ, ನಾನು ಆದಿಶಕ್ತಿ ಆಗಿದ್ದೇನೆ. 8ನೇ ಮಗ ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ, ಅವತ್ತು ನೋಡಿ ನಿಮ್ ಕಥೆ ಅಂತ ಹೇಳ್ತಾರೆ. ಆ ಕೃಷ್ಣ ಪರಮಾತ್ಮ ಹುಟ್ಟುತ್ತಾನೆ. ಹುಟ್ಟಿದ ದಿನ ತಂದೆ ನಿಂತ್ಕೊಂಡಿರ್ತಾನೆ. ಅಲ್ಲಿ ಎಲ್ಲ ಸಿಬ್ಬಂದಿಗಳನ್ನ ಒಂದು ಕಾಲಿಟ್ಟಿರ್ತಾರೆ. ಯಾವ ಹುಡ್ತಾರೋ ಅವನ್ನ ಸಾಯಿಸಿ ಬಿಡಬೇಕು. ಆದ್ರೆ ಅವ್ರಿಗೆ ಏನ್ ಬಂದಿತ್ತು, ಎಲ್ಲ ಮಂಕಿ ನಿದ್ದೆ ಹೋಗ್ತಾ ಇದ್ದಾರೆ. ಆವಾಗ ತಂದೆ ಬಂದು ಮಗ ತಗೊಂಡು ಚಿಕ್ಕಣ್ಣವ್ರು ಹೇಳಿದ್ರು, ಅದೇನೋ ಯಮುನಾ ನದಿ ಹತ್ರ ಇದು ಮಾಡ್ತಾರೆ, ತಗೊಂಡೋಗಿ ಅಲ್ಲಿ ಇಕ್ಕಿದಾಗ ಆ ಕೃಷ್ಣ ಪರಮಾತ್ಮ ಬದುಕಿ ಅವನ ಕಂಸಾಸುರನ್ನ ಸಂಹಾರ ಮಾಡಿ ಅಂತದ್ದು ಶ್ರೀಕೃಷ್ಣ ಪರಮಾತ್ಮ. ಅವರೊಬ್ಬ ಕಂಸಾಸುರ ಅಂದ್ರೆ ರಾಕ್ಷಸಿಗೆ ಸಂಬಂಧಪಟ್ಟಿದ್ರು. ಇವತ್ತು ಅವ್ರ ಇತಿಹಾಸ ಹೇಳ್ಬೇಕಾದ್ರೆ ಇವತ್ತು ನಾನು ಬೇರೆ ಬೇರೆ ನೋಡ್ತಾ ಇದ್ದೀನಿ. ಕೌರವರು ಪಾಂಡವರು ಅಂತ ಸೈನ್ಯ ಬಂದಾಗ ಅರ್ಜುನ ಮಾತ್ರ ಹಿಂದೆ ಇರ್ತಾನೆ. ಅರ್ಜುನ ಅವನ ನಿಂತ್ಕೊಂಡಾಗ ಆ ಬಾಣ ಬಚ್ಚಲಿಗೆ ಹಾಕಿ ಅವನು ಕುತ್ಕೊಂಡು ಬರ್ತಾನೆ. ಆಗೋದಿಲ್ಲ, ಸೈನ್ಯ ದೊಡ್ಡದಾಗೈತೆ, ಆಗಲ್ಲ ಅಂತ ಹೇಳ್ತಾನೆ. ಆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಂತರಂಗದಲ್ಲಿ ನಾನೇ ಇರುವುದು, ಮನುಷ್ಯನಾಗಿದ ಮೇಲೆ ಹುಟ್ಟಿದಾಲೆ ಸಾಯಲೇಬೇಕು, ಸತ್ತ ಮೇಲೆ ಮತ್ತೆ ಹುಟ್ಟಬೇಕು ಅಂತ ಧೈರ್ಯ ಹೇಳ್ತಾನೆ. ಆಗಲ್ಲ ಅಂತಾನೆ. ಏನ ಬಂದರೂ ನಮ್ಮ ಆಶೀರ್ವಾದ ಇರಲಿ, ಪರಮಾತ್ಮನ ಹೊಟ್ಟೆಲ್ಲಿ ನಾವು ಇದ್ದೀವಿ ಅಂತಂದು ಒಳ್ಳೆ ಅವನಿಗೆ ಧೈರ್ಯವನ್ನು ತುಂಬಿಬಿಟ್ರು ಕೃಷ್ಣ ಪರಮಾತ್ಮ. ಅವಾಗ ಅರ್ಜುನ ಎದ್ದ, ಅಷ್ಟು ಸೈನ್ಯವನ್ನು ಸಂಹಾರ ಮಾಡಿಬಿಡ್ತಾನೆ. ಆ ಕೃಷ್ಣ ಪರಮಾತ್ಮ ಪ್ರತಿಯೊಬ್ಬರು ಅಂತರಂಗದಲ್ಲಿ ಇದ್ದಾರೆ. ಅಂತರಂಗದಲ್ಲಿ ಇದ್ದು ಕೆಲವೊಂದು ಮೇಷ್ಟ್ರು ಸ್ವಲ್ಪ ಇತಿಹಾಸ ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಬೇಕ. ಇತಿಹಾಸ ಬಹಳಷ್ಟು ಇತಿಹಾಸಗಳಿದೆ. ಅವರು ಒಂದು ಹಾಡನ್ನು ಹೇಳಿದ್ರು, ಬಹಳ ಖುಷಿ ಆಯ್ತು. ಇನ್ನು ಮುಂದೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದ್ಭುತವಾಗಿ ಬಹಳ ಸಂಘಟನೆ ಬಹಳ ಚೆನ್ನಾಗಿ ಮಾಡ್ತಾರೆ. ನಾನೆಲ್ಲ ಸಂಘಟನೆಯಲ್ಲಿ ಭಾಗವಹಿಸ್ತೇನೆ. ನಾವು ಒಂದು ಸ್ವಲ್ಪ ಬಹಳ ಚೆನ್ನಾಗಿ ಮಾಡ್ಬೇಕು. ಇದನ್ನು ಮಾಡಿ ಮತ್ತೆ ನಮ್ಮ ತಾಲೂಕು ದಂಡಾಧಿಕಾರಿ ಅವ್ರ ನೇತೃತ್ವದಲ್ಲಿ ಇವತ್ತು ಅಧ್ಯಕ್ಷರ ನೇತೃತ್ವ ನಡೆದೈತೆ. ಇನ್ನು ಮುಂದೆ ಯಾವುದೇ ಒಂದು ಪಕ್ಷ ಆಗಿರ್ಬೋದು, ನಮ್ಮ ರೇಣುಗೋಪಾಲ ಸ್ವಾಮಿ ಸ್ವಲ್ಪ ಅಲ್ಲಿ ಹೋದ ಜನಗಳಿಗೆ ಮೂಲಭೂತ ಸೌಕರ್ಯ ಮತ್ತೆ ಅಲ್ಲಿ ದಿನನಿತ್ಯ ಪೂಜೆ ಎಲ್ಲ ಜನಾಂಗದವ್ರು ಹೋಗ್ತಾರೆ. ನಮ್ಮ ಯಾದವ ಜನಾಂಗಕ್ಕೆ ಅಲ್ಲ, ಎಲ್ಲ ಜನಕ್ಕೂ ಸೀಮಿತ ಕೃಷ್ಣ ಪರಮಾತ್ಮ. ಅಲ್ಲಿ ಒಂದು ಹೆಚ್ಚು ಅನುದಾನವನ್ನು ಹಾಕಿ ಮತ್ತೆ MP ಅವರು ಇವತ್ತು ಇಲ್ಲಿ MP ಚಂದ್ರಪುರ ಆಗಿದ್ದಾರೆ. ನಮ್ಮ ಯಾದವ ಹಾಕ್ಲಿಕ್ಕೆ 1 ಕೋಟಿ ರೂಪಾಯಿಯನ್ನು ಹಾಕಿದ್ದಾರೆ. MP ಅನುದಾನ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇರ್ತೈತೆ. MP ಅವ್ರ ತಮ್ಮ ಮಾತಾಡಿ ನಮ್ಮ ಸಪೋರ್ಟ್ ಇರ್ತೈತೆ, ನೀವು ಅಧ್ಯಕ್ಷರಿಗೆ ಅಂತ ನಮ್ಮ ಜನಾಂಗದವರು ಎಲ್ಲ ಯಾದವ ಜನಾಂಗದವರು ಸೇರಿ ಅವರಿಂದ 1 ಕೋಟಿ ರೂಪಾಯಿಯನ್ನು ಹಾಕಿಸಿ ಮತ್ತೆ ಶಾಸಕರಾಗಿರೋ MLA ವೆಂಕಟೇಶ್ ಅವರು ಕೂಡ ಅವರು ಇಲ್ಲ ಅಂಬಲ್ಲ, ನಮ್ಮ ಯಾದವ ಜನಕ್ಕೆ ಒಂದು ಇದು ಮಾಡಿಕೊಡ್ಬೇಕು ನಿಮ್ಮಿಂದ. ಅವ್ರು ಕೂಡ ಒಂದು 25 ಲಕ್ಷ ಹಾಕಿ ಅವರಿಂದ ಹಾಕಿ ಈ ರೇಣುಗೋಪಾಲ ಮಾಡಬೇಕು. ತಿರುಗಿಂತ ದಿನ ಬರುವಾಗ ಅಲ್ಲಿ ಕೆಲಸ ನಡೆದಿರಬೇಕು. ಇರ್ತೈತೆ ಬೇಗ ಮುಂಜೆಲ್ಲ, ಆದ್ರೆ ಎಲ್ಲ ಸಹಕಾರ ಇದ್ದು ಇಷ್ಟನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಈ ತಾಲೂಕಿನ ಎಲ್ಲ ನಮ್ಮ ಯಾದವ ಜನಾಂಗಕ್ಕೂ ಎಲ್ಲ ಪ್ರಗತಿಪರ ಸಂಘಟನೆಗಳಿಗೂ ನಮ್ಮ ತಾಲೂಕಿನ ಪತ್ರಿಕೆ ಮಾಧ್ಯಮ ಮೊದಲಿಗೆ ಕೃಷ್ಣ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಶ್ರೀಕೃಷ್ಣ ಜಯಂತಿಯ ಸಮಾರಂಭಕ್ಕೆ ಹಾಜರಿರುವಂತಹ ಸಂಘದ ಅಧ್ಯಕ್ಷರಾದ ನರಸಿಂಹಪ್ಪರೇ, ಆಮೇಲೆ ಬಲರಾಮ್ ರೆಡ್ಡಿ ಅವರೇ, ಇಡೀ ಎಲ್ಲರೂ ಮತ್ತು ನಮ್ಮ ತಾಲೂಕು ಸಿಬ್ಬಂದಿ ಎಲ್ಲರೂ ಸಹ ಹಾಜರಾಗಿದ್ದಾರೆ. ನಾವುಗಳು ಈ ದಿನ ಶ್ರೀಕೃಷ್ಣ ಜಯಂತಿಯನ್ನು ಬರೀ ನಮ್ಮ ಕರ್ನಾಟಕದಲ್ಲೇ ಆಗಲಿ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಆಚರಣೆ ಮಾಡ್ತಾ ಇಲ್ಲ. ಈ ದಿನ ನಾವು ಇಡೀ ವಿಶ್ವಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಒಬ್ರು ಹೇಳಿದ್ರು ಏನಂತಂದ್ರೆ, ಶ್ರೀಕೃಷ್ಣ ಯಾರಿಗೂ ಸಹ ಸೀಮಿತವಾಗಿಲ್ಲ. ಯಾಕಂದ್ರೆ ಎಲ್ಲ ಜಾತಿ ಜನಾಂಗ ಎಲ್ಲ ಮೀರಿ ಬೆಳೆದಿರ್ತಕ್ಕಂಥ ಎಲ್ಲರೂ ತಿಳ್ಕೊಂಡಿರೋದು ದೇವರು ಅಂತ ತಿಳ್ಕೊಂಡಿರೋದು. ಯಾರು ಸಹ ಮಹಾನ್ ಪುರುಷ ಆಗಲಿ ಬೇರೆ ತರ ಅಂತ ತಿಳ್ಕೊಂಡಿಲ್ಲ. ಯಾಕಂದ್ರೆ ಅವನ್ನ ಎಲ್ಲರೂ ಸಹ ಶ್ರೀಕೃಷ್ಣನ ಇವರು ಯಾರಪ್ಪ ಅಂದ್ರೆ ವಿಷ್ಣುವಿನ ಅವತಾರ ಅಂತಾನೆ ತಿಳ್ಕೊಂಡಿರೋದು. ಅವರು ಈ ನಮ್ಮ ಎಲ್ಲರಿಗೂ ಬಹಳ ಮುಖ್ಯವಾಗಿ ನಮ್ಮ ಇಡೀ ಭಾರತ ಒಂದು ವಿಶ್ವಾದ್ಯಂತ ಎಲ್ಲ ಈ ದಿನ ಎಲ್ಲ ಕಡೆಗೂ ಸಹ ಸಂಭ್ರಮದಿಂದ ಈ ದಿನ ಶ್ರೀಕೃಷ್ಣ ಜಯಂತಿನ ಆಚರಣೆ ಮಾಡ್ತಾ ಇದ್ದಾರೆ.
ಈಗಾಗಲೇ ಸುಮಾರು ಬಹಳ ವರ್ಷಗಳ ಹಿಂದೆ ಶ್ರೀಕೃಷ್ಣ ಹುಟ್ಟಿದ್ದು ತಮ್ಮೆಲ್ಲರೂ ಗೊತ್ತಿದೆ, ತಮ್ಮೆಲ್ಲರೂ ಗೊತ್ತಿರೋ ವಿಚಾರನೇ. ಶ್ರೀಕೃಷ್ಣ ಹುಟ್ಟಿದ್ದು ಅದರಲ್ಲೂ ಬಹಳ ಮುಖ್ಯವಾಗಿ ಅವರ ಬಾಲ್ಯ ಜೀವನ ಅಂದ್ರೆ ಎಲ್ಲರಿಗೂ ಬಹಳ ಇಷ್ಟವಾದ ಒಂದು ಅಧ್ಯಾಯ. ಅವರು ಚಿಕ್ಕದಾಗಿ ಹುಟ್ಟಿದ ನಂತರ ಅವ್ರು ಏನೇನು ಕಷ್ಟಗಳು ಅನುಭವಿಸಿದ್ರು, ಮತ್ತೀಗ ಇದರಲ್ಲಿ ಮಧುರದಲ್ಲಿ ಇರ್ಬೋದು, ಬೇರೆ ಕಡೆ ಇರ್ಬೋದು, ಅದರಲ್ಲಿ ಯಾವ ಥರ ಬೆಳೆದ್ರು, ಮತ್ತೆ ಅವಾಗ ಏನೇನೋ ಘಟನೆಗಳು ಸಂಭವಿಸಿದ್ರು, ಅವ್ರು ಸಾಯಿಸಕ್ಕೆ ಯಾರು ಪ್ರಯತ್ನ ಪಟ್ಟರು, ಎಲ್ಲರೂ ನಮಗೆ ಮಹಾಭಾರತ ಏನ್ ನಡೀತು, ಮತ್ತೆ ನಂತರ ಭಗವದ್ಗೀತೆಯನ್ನು ಬರೆದಂತಹ ಮಹಾನ್ ಭಾವ ಅಂದ್ರೆ ಅವ್ರು ಏನ್ ಹೇಳಿದ್ರು ಅದನ್ನ ಅದ್ರ ಪ್ರಕಾರನೇ ಇದನ್ನ ಭಗವದ್ಗೀತೆ ಬುಕ್ ರೆಡಿ ಆಗಿದೆ. ತಾವೆಲ್ಲರೂ ಸಹ ಓದ್ಬೇಕು ಅಂತ ನನ್ನ ಒಂದು ಅನಿಸಿಕೆ. ಸಾಮಾನ್ಯ ಓದಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೀನಿ. ಭಗವದ್ಗೀತೆ ಓದ್ಬೇಕು. ಪ್ಲಸ್ ಮಹಾಭಾರತ ಏನ್ ನಡೆಯುತ್ತೆ, ಕಂಪ್ಲೀಟ್ ಕುರುಕ್ಷೇತ್ರ ಏನ್ ನಡೆಯುತ್ತೆ, ಕಂಪ್ಲೀಟ್ ಕುರುಕ್ಷೇತ್ರಕ್ಕೆ ಮೂಲ ಸೂತ್ರಧಾರನೇ ಶ್ರೀಕೃಷ್ಣ ಪರಮಾತ್ಮ. ಕಂಪ್ಲೀಟ್ ನಡೆಸೋದೇ ಅವರು. ನಾವೆಲ್ಲರೂ ಸುಮ್ಮನೆ ಅಲ್ಲಿರೋರು ಪಾಂಡವರಾಗಿರ್ಬೋದು, ಕೌರವರಾಗಿರ್ಬೋದು, ಎಲ್ಲ ಸುಮ್ಮನೆ ಕ್ಯಾರೆಕ್ಟರ್ ಅಷ್ಟೇ, ಗೊತ್ತಾಗೋದು. ಬಟ್ ಕ್ಯಾರೆಕ್ಟರ್ ಅಷ್ಟೇ. ಕಂಪ್ಲೀಟ್ ಮಹಾಭಾರತನ ಕುರುಕ್ಷೇತ್ರ ನಡೆಯದೆ ಸೂತ್ರದನೇ ಪರಮಾತ್ಮ. ಆದ್ರಿಂದ ತಾವು ಈಗಿನ ಜನರೇಷನ್ ಗೊತ್ತಿದೆ ಗೊತ್ತಿಲ್ಲ, ಬಟ್ ಇಂದಿನ ಜನರೇಷನ್ ಎಲ್ಲರೂ ಸಹ ಆಲ್ಮೋಸ್ಟ್ ಎಲ್ಲರೂ ಸಹ ಕಂಪ್ಲೀಟ್ ಆಗಿ ಎಲ್ಲರೂ ಸಹ ಗೊತ್ತಿದೆ. ಎಲ್ಲರೂ ಅವರ ಬಾಲ್ಯದು ಆಗಿರ್ಬೋದು, ಅನಂತರ ನೆಕ್ಸ್ಟ್ ಪ್ರತಿಯೊಂದು ಸಹ ಎಲ್ಲರೂ ಗೊತ್ತಿರೋದು. ಹಿಂದೆ ಎಲ್ಲ ನಾವು ಚಿಕ್ಕ ಹುಡುಗರಿದ್ದಾಗ ನಮ್ಗೆಲ್ಲ ಸೀರಿಯಲ್ ಬರೋದು, ತಮಗೆ ಕೆಲವರು ಗೊತ್ತಿದೆ ಗೊತ್ತಿಲ್ಲ. ಅವಾಗೆಲ್ಲ ದೂರದರ್ಶನ ಹಿಂದಿಯಲ್ಲಿ ಬರ್ತಾ ಇತ್ತು. ಇವಾಗ ಇಷ್ಟೊಂದು ಮಾಡರ್ನ್ ಆಗಿದೆ. ಅವಾಗೆಲ್ಲ ಬರ್ಬೇಕಾದ್ರೆ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಏನ್ ಬರ್ತಾ ಇತ್ತು, ಬೆಳಿಗ್ಗೆ ಒಂದು 8-9 ಗಂಟೆ ಬರೋದು, 1 hour. ಇಡೀ ಎಲ್ಲಾ ಜನ ಪ್ರತಿಯೊಂದು ಮನೆಗೂ ಹೋಗಿ ಆ ಟೈಮ್ ಕರೆಕ್ಟ್ ಆಗಿ ಕಾತ್ಕೊಂಡು ಕೂತ್ಕೊಂಡಿರೋದು, ಪ್ರತಿ ಭಾನುವಾರ ಬರೋದು. ಕಂಪ್ಲೀಟ್ ಅದನ್ನು ಏನ್ ನೋಡಿದರೆ ಅದು ಮನಸ್ಸಲ್ಲಿ ಇನ್ನ ಹಂಗೆ ಇರುತ್ತೆ. ಇವಾಗ ಸುಮ್ಮನೆ ಮೊಬೈಲ್ ಗೊತ್ತಲ್ಲ ಎಲ್ಲ ಬಂದ್ಬಿಡುತ್ತೆ ಅಂತ ಕಾಲ. ಆದ್ರೂ ಸಹ ನೋಡೋದಿಲ್ಲ, ಆದ್ರೂ ಸಹ ಕೇಳೋದಿಲ್ಲ, ಆದ್ರೂ ಸಹ ನಾವ್ ಯಾರು ಶ್ರೀಕೃಷ್ಣ ಪರಮಾತ್ಮ ಬಗ್ಗೆ ತಿಳ್ಕೊಳ್ಳೋದಿಲ್ಲ, ಬೇರೆ ಯಾರ ಬಗ್ಗೆ ಸಹ ನಾವು ತಿಳ್ಕೊಳಕ್ ಹೋಗೋದೇ ಇಲ್ಲ. ಆಗಿನ ಕಾಲದಲ್ಲಿ ಹೆಂಗಿತ್ತಂದ್ರೆ ಒಂದು ಸೀರೆ ರಾಮಾಯಣ ಆಗಿರ್ಲಿ, ಮಹಾಭಾರತ ಆಗಲಿ ಏನ್ ಬಂತು ಅಂದ್ರೆ ಪ್ರತಿ ಭಾನುವಾರ ಬೆಳಗ್ಗೆನೆ ಅಲ್ಲೇನೆ ತಿಂಡಿ ಮಾಡ್ಕೊಂಡು ಅಲ್ಲೇ ಕುತ್ಕೊಂಡು ಮಹಾಭಾರತ ನೋಡ್ತಾ ಇದ್ರು. ಅದೆಲ್ಲ ವೈಟಮ್ ಬ್ಲಾಕ್, ಒಂದೆರಡು ಟಿವಿ ಇರೋರು, ಇಡೀ ಊರೆಲ್ಲ ಸೇರಿ ಒಂದ್ ಮರದಾಗ ಸೇರಿರೋದು. ಅದು ಕಂಪ್ಲೀಟ್ ಸ್ಟೋರಿ ನೋಡೋರು. ಅಷ್ಟು ಅಂದ್ರೆ ಹಿಂದೆ ಏನಿತ್ತಂದ್ರೆ ಮಹಾಭಾರತ ಪ್ರತಿಯೊಬ್ರು ಮನೆಗೂ ಪ್ರತಿಯೊಬ್ಬರಿಗೂ ತಲುಪಬೇಕು ಅಂತ ಉದ್ದೇಶದಿಂದ ಹಾಗೆ ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, 2 ಮಹಾನ್ ಕೃತಿಗಳು ನಮ್ಮ ಭಾರತ ದೇಶದ ರಚನೆ ಆಗಿರುತ್ತವು. ಅವನ್ನೆಲ್ಲರ ಮನೆಗೂ ಪ್ರಚಾರ ಆಗ್ತಾ ಇತ್ತು, ಮತ್ತೆ ನೋಡ್ತಾ ಇದ್ರು. ಬಟ್ ಇವಾಗೆಲ್ಲ ಬರೀ ಸಾಮಾಜಿಕ ಜಾಲತಾಣ ಎಲ್ಲ ಜಾಸ್ತಿ ಆಗ್ಬಿಟ್ಟು ಎಲ್ಲ ಬರೀ ಕೈಯಲ್ಲಿ ಇಡೀ ಪ್ರಪಂಚ ನೋಡ್ತಾ ಇರ್ತೀವಿ. ಬಟ್ ಬರೇ ಕೆಟ್ಟದ್ದು ನೋಡ್ತೀವಿ ಹೊರತು ಒಳ್ಳೇದು ಯಾರು ಗೊತ್ತಿರೋ ಮಟ್ಟಿಗೆ ಏನೋ ನೋಡ್ತಾ ಇರ್ತೀವಿ, ಅಲ್ಲಿ ಹಂಗಾಯ್ತು ಹಿಂಗಾಯ್ತು. ಬಟ್ ಆದ್ರೆ ಅದರಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಬಟ್ ಒಳ್ಳೇದು ನೋಡೋದು ಕಮ್ಮಿ, ಕೆಟ್ಟದ್ದು ನೋಡೋದು ಜಾಸ್ತಿ. ಆದ್ರಿಂದ ಈಗ ನಮ್ಮ ಶ್ರೀಕೃಷ್ಣ ಜಯಂತಿ ಇದನ್ನ ನಾವು ತಾಲೂಕು ಕಚೇರಿ ವತಿಯಿಂದ ಆಚರಣೆ ಮಾಡ್ತಾ ಇದೀವಿ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ನಮ್ಮ ಮನೆಯೆಲ್ಲ ಪೂರ್ವಭಾವಿ ಸಭೆ ಮಾಡಿದ್ರು. ಎಲ್ಲ ಇದ್ರ ಏನ್ ಬಂದಿದ್ರು ಎಲ್ಲಾ ಮುಖಂಡರು ಸಹ ಅದನ್ನ ಬಂದೆಲ್ಲ ಹಾಜರಾಗಿ ಬೆಳಿಗ್ಗೆ 9 ಗಂಟೆಗೆ ಪೂಜೆ ಮುಗಿಸಿ ನೆಕ್ಸ್ಟ್ ನಾವು ಹಬ್ಬದಿಂದ ಪ್ರೊಸೆಷನ್ ಬರ್ತಿದ್ವಿ. ಆನಂತರ ದೇವಸ್ಥಾನದ ಪೂಜೆ ಕಾರ್ಯಕ್ರಮನ ಇಟ್ಕೊಂಡಿದ್ರು ಅಂತ ಹೇಳಿದ್ವಿ. ಅದ್ರ ಪ್ರಕಾರ ಎಲ್ಲ ಅರೇಂಜ್ ಮಾಡಿದ್ರ. ನಮ್ಮ ಕಡೆಯಿಂದ ಈಗ ನಾವು ಬೆಳಿಗ್ಗೆ 9 ಗಂಟೆಗೆ ನಾವು ಬಂದು ಹಾಜರಾಗಿದ್ದೀವಿ. ಮತ್ತೆ ನೀವು ಸಹ ಬಂದಿದ್ರೆ ನಮ್ಮ ಕಚೇರಿಯಿಂದ ಜಯಂತಿನ ಆಚರಣೆ ಮಾಡ್ಬೇಕಂತ ಈಗಾಗಲೇ ನಾವು ಸಂಬಂಧಪಟ್ಟವರಿಗೆ ಪತ್ರವನ್ನು ಸಹ ಎಲ್ಲ ಬರ್ದಿದ್ದೀವಿ. ಮೊನ್ನೆ ಪತ್ರವನ್ನು ಬರೆದು ಎಲ್ಲ ಕಳಿಸಿದ್ದೀವಿ. ಇದ್ರ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಎಲ್ಲ ಗ್ರಾಮ ಪಂಚಾಯತ್ ಆಗಿರ್ಬೋದು, ಎಲ್ಲ ಸ್ಕೂಲ್ಗಳಾಗಿರ್ಬೋದು, ಪ್ರತಿಯೊಂದು ಕಡೆಗೂ ಸಹ ಇಂದಿನ ಶ್ರೀಕೃಷ್ಣ ಜಯಂತಿನ ಆಚರಣೆ ಮಾಡಬೇಕಂತ ಆದೇಶ ಕೊಟ್ಟಿದ್ದಂತ ನಡೀತಾ ಇದೆ. ಜೊತೆಯಲ್ಲಿ ಈಗ ಬಹಳ ಮುಖ್ಯವಾಗಿ ಈಗ ಶ್ರೀಕೃಷ್ಣ ಜಯಂತಿನ ತಾವೆಲ್ಲರೂ ಜೋರಾಗಿ ಮಾಡಬೇಕು, ಚೆನ್ನಾಗಿ ವಿಜೃಂಭಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ನೀವು ಎಲ್ಲ ಸೇರಿ ಮಾಡಬಹುದು, ತೊಂದರೆ ಇಲ್ಲ. ಯಾಕೆಂದ್ರೆ ನಿಮ್ಮಲ್ಲಿ ಏನು ಯಾರೇನು ಕಮ್ಮಿ ಇಲ್ಲ. ನೀವೆಲ್ಲ ಸೇರಿದ್ರೆ ದೊಡ್ಡ ಮಟ್ಟದಲ್ಲೇ ಮಾಡ್ಬೋದು. ಬೇಕಾದ್ರೆ SSK ಸಮುದಾಯ ಬೇಕಾದ್ರೆ 1000 ಜನ ಸೇರಿಸಿ ಮಾಡೋಂಥ ಕೆಪಾಸಿಟಿ ಇರೋಂಥ ಜನಾಂಗ ನಿಮ್ದು.